ಹೀರೆಕಾಯಿ ಸಿಪ್ಪೆ ಫ್ರೆಂಡ್ ಎಷ್ಟು ದಿನ ಮಾಡ್ತಾ ಇರ್ತದೆ ಎಲ್ಲ ತೆಗೆದ್ಬಿಟ್ಟು ಬಿಸಾಕ್ತೀರಾ. ಬಿಸಾಕಬೇಡಿ. ಹೀರೆಕಾಯಿ ಸಿಪ್ಪೆ ತೆಗೆದು ಅದನ್ನು ಚಟ್ನಿ ಮಾಡಿ ಚೆನ್ನಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕ ಜನ ಯಾವುದೇ ಆಗಲಿ ಯಾವುದೂ ಸೊಪ್ಪು ಮೇಲೆ ಇರೋದೆಲ್ಲ ಬಿಸಾಕಲ್ಲ. ಚಟ್ನಿಗಳು ತಿಂದೇ ಒಂದು ಸ್ವಲ್ಪ ಗಟ್ಟಿ ಅಂತ ಹೇಳ್ಬೋದು, ಶಕ್ತಿ ಬರುತ್ತೆ. ಹೀರೆಕಾಯಿ ಸಿಪ್ಪೆನ ಸ್ವಲ್ಪ ಎಲ್ಲ ನೀಟಾಗಿ ಚೆನ್ನಾಗಿ ತೆಗೆದು ಸಿಪ್ಪೆಗಳನ್ನೆಲ್ಲ ಈ ಥರ ತಗೊಳ್ಳಿ ಫ್ರೆಂಡ್ಸ್. ತೆಗೆದು ಮೇಲೆಯಿಂದ ಎಲ್ಲ ಕ್ಲೀನಾಗಿ ಒಂಥರ ಕಾಣೋ ಥರ. ಒಬ್ಬೊಬ್ರು ಸಿಪ್ಪೆ ಫುಲ್ ಕ್ಲೀನಾಗಿ ತೆಗಿಯಲ್ಲ. ನಾವು ಚಟ್ನಿ ಮಾಡಬೇಕು ಅಂತಲೇ ಕ್ಲೀನಾಗಿ ಈ ಥರ ನೀಟಾಗಿ ತೆಗಿತೀವಿ. ಅದನ್ನು ಚೆನ್ನಾಗೆಲ್ಲ ತೆಗೆದು ಈ ಥರ ನೀರಲ್ಲಿ ತೊಳ್ಕೊಳ್ರಿ ಒಂದು ಸಲ. ಅದು ಮೇಲೆ ಎಲ್ಲ ಗಲೀಜಿರ್ತಲ್ಲ, ನೀರಲ್ಲಿ ತೊಳ್ಕೊಂಡು ಒಂದು ಸ್ಪೂನು ಎಣ್ಣೆ ಹಾಕಿರಿ. ಅದು ನೀರು ಸ್ವಲ್ಪ ಹಸಿ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ತಾಯಿರಿ. ಆಮೇಲೆ ಎಣ್ಣೆ ಹಾಕ್ಕೊಳಕ್ಕಾಗುತ್ತೆ. ಇವಾಗ ಅದು ನೀರು ತೊಳೆದಿರೋ ನೀರೆಲ್ಲ ಒಂಚೂರು ಡ್ರೈ ಆಗಿ ಹೋಗೋವರೆಗೂ ಒಂದು ಸ್ವಲ್ಪ ಬಾಡಿಸ್ಕೊಳ್ತಾಯಿರಿ ಎಣ್ಣೆಯಲ್ಲಿ. ಈ ಥರ ನಮ್ಮ ಉತ್ತರ ಕರ್ನಾಟಕದವರು ಸಿಪ್ಪೆಗಳು ಚಟ್ನಿಗಳೇ ಮಾಡೋದು ತುಂಬ ಒಂಥರ ಜಾಸ್ತಿ. ಈ ಥರ ನೋಡಿ ಫ್ರೆಂಡ್, ನೀರೆಲ್ಲ ಹೋಗ್ತಾ ಇದೆ. ನೀರು ಆಲ್ಮೋಸ್ಟ್ ನೀರು ಹೋಗಿದೆ ಅದರಿಂದ ಎಲ್ಲನೂ. ನೋಡಿ ಒಂದು ಸ್ಪೂನ್ ಎಣ್ಣೆ ಹಾಕಿದೆ ನಾನು. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಮಂದ ಉರಿಲಿ ಹುರಿದ್ಬಿಟ್ಟು ಈ ಥರ ತೆಗೆದ್ಬಿಡಿ. ಈ ಥರ ಒಂಥರ ಬಾಡ್ದಂಗೆ ಆಗಿಬಿಡುತ್ತೆ. ತಗೊಂಬಿಟ್ಟು ಆಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಇಲ್ಲ ಕಡಲೆ ಬೀಜ ಹಾಕ್ಕೊಂಡು ಹುರಿರಿ. ಅದನ್ನು ಹುರಿದ್ಮೇಲೆ ಅದು ತೆಗೆದುಬಿಡ್ರಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಸಿ ಮೆಣಸಿನ್ಕಾಯಿ ಒಂದು 2-3 ನಿಮ್ಗೆ ಎಷ್ಟು ಖಾರ ಬೇಕು ರುಚಿಗೆ ತಕ್ಕಷ್ಟು 4 ಹಾಕ್ಕೊತಾ ಇದ್ದೀನಿ. ನಿಮ್ಗೆ 5-6 ನೀವು ಖಾರ ಜಾಸ್ತಿ ತಿನ್ನೋರಾದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಖಾರ ಕಮ್ಮಿ ತಿನ್ನೋದು, ಹಾಗಾಗಿ ನಾನು ಮೆಣಸಿನ್ಕಾಯಿ ಒಂದು 4 ಹಾಕ್ಕೊಂಡೆ. ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬಾಡೋವರೆಗೂ ಮೆಣಸಿನ್ಕಾಯಿ ಹಸಿ ವಾಸನೆ ಹೋಗೋವರೆಗೂ ಮೆಣಸಿನ್ಕಾಯಿ ಹುರಿತಾ ಇರಬೇಕು ಫ್ರೆಂಡ್ಸ್. ಹುರಿದು ಈ ಥರ ಚಟ್ನಿಗಳು ತಿಂದರೆ ಒಂಥರ ಶಕ್ತಿ ಬರುತ್ತೆ. ಪಲ್ಯ ಒಂದೇ ಮಾಡ್ಕೊಂಡು ತಿಂದ್ಕೊಂಡ್ರೆ ಸೈಡಿಗೆ ಚಟ್ನಿ ಹಾಕ್ಕೊಂಡ್ರೆ ಮುದ್ದೆಗೂ ಚೆನ್ನಾಗಿರುತ್ತೆ. ನಮ್ಮ ಜೋಳದ ರೊಟ್ಟೆಗಂತೂ ಇನ್ನೂ ಚೆನ್ನಾಗಿರುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ. ನೋಡಿ ಇವಾಗ ಮೆಣಸಿನ್ಕಾಯಿ ಈ ಥರ ಮೆತ್ತಗೆ ಬಾಡೋಗಿದೆ. ಮೆಣಸಿನ ತೊಗೊಂಬಿಡಿ. ಎಲ್ಲ ಅದು ಉಳಿದಿರೋ ಎಣ್ಣೆ ಕೂಡ ಅದರಲ್ಲೇ ಹಾಕ್ಕೊಂಬಿಡಿ. ಅದು ಏನು ಮಾಡಿದ್ರೂ ಆಗಲ್ಲ, ಚಟ್ನಿ ಚೆನ್ನಾಗಿರುತ್ತೆ. ನೋಡಿ ಮೆಣಸಿನ್ಕಾಯಿ ಹೆಂಗಾಗಿದೆ ಮೆತ್ತಗೆ ಒಂಥರ. ಇವಾಗ ಇದು ಆಯಿತು. ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಅದಕ್ಕೆ ಬಿಟ್ಟು ಬೇರೆ ಅಷ್ಟೇ ಈ 4 ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ರೆ ಸಾಕು. ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಬಿಡ್ರಿ ನುಣ್ಣಗೆ. ನೋಡಿ ಫ್ರೆಂಡ್ ಹಾಕಿ ಇವಾಗೆಲ್ಲ ತೆಗೆದು ಒಂದು ಹನಿ ನೀರಿಲ್ಲ ಅಂದರೆ ಗಟ್ಟಿಯಾಗಿಬಿಡುತ್ತೆ, ತರಿ ಆಗಿಬಿಡುತ್ತೆ. ನೀರು ಹಾಕ್ಕೊಂಡ್ರೆ ನುಣ್ಣಗೆ ರುಬ್ಕೋಬೋದು. ನೋಡಿ ಈ ಥರ ನುಣ್ಣಗೆ ರುಬ್ಕೋಬೋದು ನೀರು ಹಾಕ್ಕೊಂಡ್ರೆ. ಮತ್ತು ಇನ್ನೊಂದು ಚೂರು ಜೀರಿಗೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳಿ. ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಚಟ್ನಿ. ಇಲ್ಲ ಒಗ್ಗರಣೆ ಹಾಕ್ಕೊಂಡಿಲ್ಲ ಆದ್ರೂ ಚೆನ್ನಾಗಿರುತ್ತೆ. ಒಗ್ಗರಣೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಉತ್ತರ ಕನ್ನಡದಲ್ಲಿ ಇದು ರೊಟ್ಟಿಗೆ ಅಂತ ಮಾಡೋದು ಸೈಡ್ ಡಿಶ್ಶು. ಹೀರೆಕಾಯಿ ನಾವು ಪಲ್ಯ ಯಾವಾಗ ಮಾಡ್ತೀವೋ ಆ ಸಿಪ್ಪೆ ಬಿಸಾಕಬಾರ್ದು ಅಂತ ಈ ಥರ ಸೈಡಿಗೆ ಚಟ್ನಿ ಮಾಡ್ಕೊಳ್ಳೋದು ಫ್ರೆಂಡ್. ಬೇಗ ಅದು ಯಾಕೆ ಬಿಸಾಕಬೇಕು ಅಂತ. ಇವಾಗೆಲ್ಲ ಬಿಸಾಕಿದ್ರೆ ಏನು ಶಕ್ತಿ ಇರೋಲ್ಲ. ಈ ಸಿಪ್ಪೆ ತೆಗೆದು ಈ ಥರ ಮಾಡ್ತೀವಿ ನಾವು ಉತ್ತರ ಕರ್ನಾಟಕದವರು. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಎಷ್ಟು ಬೇಕೋ ನೋಡಿ ಈ ಥರ ಆಗುತ್ತೆ ಲಾಸ್ಟಲ್ಲಿ. ಇವತ್ತು ಒಂದು ಸ್ಪೆಷಲ್ ಡೇ ಇತ್ತು. ನಾನು ಹೇಳಿಲ್ಲ ಆವಾಗಲೇ ಲಾಗಲ್ಲಿ. ನನ್ನ ಚಿಕ್ಕ ಮಗಳದ್ದು ಬರ್ತಡೇ ಇತ್ತು. ಬರ್ತಡೇ ಮಾಡಿದ್ವಿ ಸಿಂಪಲ್ಲಾಗಿ ಮನೆಯಲ್ಲೇ ಬರ್ತಡೇ ಮಾಡ್ಕೊಂಡ್ವಿ. ನಾವು ಎಲ್ಲ ನಮ್ಮ ಅಕ್ಕ ಅವ್ರು ಬಂದಿದ್ದರು ಬರ್ತಡೇಗೆ. ಸಡನ್ನಾಗಿ ಅವರು ಸರ್ಪ್ರೈಸ್ ಕೊಟ್ಟರು. ಅವಳಿಗೆ ಗಿಫ್ಟ್ ತೊಗೊಂಬಂದರು. ಹಾಗೆ ಎಲ್ಲ ಸೇರಿ ಕೂತ್ಕೊಂಡು ರಾತ್ರಿ ಊಟ ಮಾಡಿದ್ವಿ. ಹಾಗೆ ನಮ್ಮ ಅಕ್ಕ ನಾನು ಚಪಾತಿ ಮಾಡ್ತೀನಿ ಅಂತ ಅವಳು 1-2 ಚಪಾತಿ ಮಾಡಿದ್ಲು. ಹಾಗೆ ಮಾಡಿ